ಒಂದು ಕಾರಿನ ಬೆಲೆ 5 ಲಕ್ಷ, ಹೌದು ಸರ್. ಶೋರೂಮ್ ರೇಟ್ 8 ಲಕ್ಷ. ಸಿಪಾಯಿನ ಇವತ್ತು ಕೂಡ 14ರಿಂದ 15 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ. ಸಿಪಾಯಿ ಇಡೀ ರಾಜ್ಯದಲ್ಲೇ ಲಕ್ಷಾಂತರ ಅಭಿಮಾನಿಗಳನ್ನು ಹುಟ್ಟಾಕಿರ್ತಕ್ಕಂಥ ಹಳ್ಳಿಕಾರ್ ಜೋಡಿ ಇದು. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ನಿಮ್ಮ ಯೂಟ್ಯೂಬ್ ಮೂಲಕ ಇಡೀ ರಾಜ್ಯದ ಹಳ್ಳಿಕಾರ್ ರೈತರಿಗೆ ಮತ್ತು ಗಾಡಿ ರೇಸ್ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಏಪ್ರಿಲ್ 13, 14 ಗಾಡಿ ರೇಸ್ ಇಟ್ಕೊಂಡಿದ್ದೀವಿ. ತುಂಬ ವ್ಯವಸ್ಥಿತವಾಗಿ ಈ ಗಾಡಿ ರೇಸ್ ನಡೆಸ್ತೀವಿ. ಶುದ್ಧ ಹಳ್ಳಿಕಾರ್ ಜೋಡಿ ಇದು, ಯಾವುದೇ ಗೋಳಿ ಜೋಡಿ ಮಾಡೋಂಗಿಲ್ಲ, ವ್ಯವಸ್ಥಿತವಾಗಿ ನಡೆಸ್ತೀವಿ. ಮತ್ತು ಊಟದ ವ್ಯವಸ್ಥೆ ಬಂದಂತರಿಗೆ ಹಗಲು ರಾತ್ರಿ ಅನ್ನೋದೇ ಊಟದ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ ಸಿಪಾಯಿ. ಸ್ನೇಹಿತರೆ, ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ತೇಗೂರು ಅಂತ ಒಂದು ಗ್ರಾಮದಲ್ಲಿದ್ದೀವಿ ಸ್ನೇಹಿತರೆ. ನೋಡಿ, ತೇಗೂರಿನಲ್ಲಿ ಯಾವ ರೀತಿಯಾಗಿ ಒಂದು ಎತ್ತಿನ ಗಾಡಿ ರೇಸ್ ಸಪೋರ್ಟ್ ಸಿಗ್ತಿದೆ ಅಂದರೆ, ಇವತ್ತು ತೇಗೂರಲ್ಲಿ ಒಂದು ರೇಸ್ ಮಾಡ್ತಾರೆ, ಎತ್ತಿನ ಗಾಡಿ ರೇಸು. ತೇಗೂರಲ್ಲಿ ಯಾವುದೇ ಒಂದು ಎತ್ತು ಗೆದ್ದರೆ ಸ್ನೇಹಿತರೆ, ಇಡೀ ವರ್ಷ ಎಲ್ಲ ಎತ್ತು ಫಸ್ಟ್ ಪ್ಲೇಸ್ ಗೆಲ್ತಾನೆ ಇರುತ್ತೆ. ಆ ಎತ್ತಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದೋಗ್ಬಿಡುತ್ತೆ ಸ್ನೇಹಿತರೆ. ಅಂಥ ಒಂದು ಮಹಿಮೆ ಕ್ಷೇತ್ರ ಅಂತ ಹೇಳ್ಬೋದು ಎತ್ತುಗಳಿಗೆ. ಅಂಥ ಒಂದು ಡಿಮ್ಯಾಂಡ್ ತಂದುಕೊಡುತ್ತೆ ಸ್ನೇಹಿತರೆ ಈ ಊರಲ್ಲಿ ಸಿಪಾಯಿ ಅಂತ ಒಂದು ಎತ್ತಿದೆ ಸ್ನೇಹಿತರೆ. ನಾನು ಈ ಎತ್ತಿನ ವಿಡಿಯೋನ ತುಂಬ ಜನ ಕೇಳ್ಕೊಂಬಿಟ್ಟಿದ್ರು ನನಗೆ. ಎಲ್ಲದ ಅಭಿಮಾನಿಗಳು ಎತ್ತಿಗಿದ್ದಾರೆ ಸ್ನೇಹಿತರೆ. ಅಂದರೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಎಲ್ಲ ಮೆಸೇಜ್ ಮಾಡಿದರು ಸಿಪಾಯಿದು ವಿಡಿಯೋ ಮಾಡಿ ಅಂತ. ನಾನು ಹಳೆ ವಿಡಿಯೋ ಮಾಡಿ ತೋರಿಸಿದ್ದೆ, ಆದರೆ ಅದರಿಂದ ಯಾರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸಿಪಾಯಿ ಮನೆ ಹತ್ರ ಹೋಗಿ ವಿಡಿಯೋ ಮಾಡಿ ಅಂತ ನೀವು ತುಂಬ ಕೇಳಿದ್ರು ಸ್ನೇಹಿತರೆ. ನೋಡಿ, ಇವತ್ತು ಸಿಪಾಯಿ ಮನೆ ಹತ್ರ ಬಂದಿದ್ದೀನಿ. ನೋಡಿ, ಸಿಪಾಯಿ ಗೆದ್ದಿರುವ ಬಹುಮಾನಗಳನ್ನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಇದೆಲ್ಲ ಏನೂ ಅಲ್ಲ, ಇನ್ನೂ ತುಂಬ ಬಹುಮಾನಗಳಿದೆ. ಅವರು ಯಾರೋ ತರಕ್ಕಾಗಿಲ್ಲ ಅಂತ ಒಳಗೆ ಇಟ್ಟಿದ್ದಾರೆ ಸ್ನೇಹಿತರೆ. ಆ ರೀತಿಯಾದ ಒಂದು ಬಹುಮಾನವನ್ನು ಗೆದ್ದಿದೆ. ಇವತ್ತು ಸಿಪಾಯಿ ಓನರ್ ಇಲ್ಲೇ ಇದ್ದಾರೆ, ತೇಗೂರಿನ ಮಹಾ ಜನತೆಗಳು ಕೂಡ ಇಲ್ಲೇ ಇದ್ದಾರೆ ಸ್ನೇಹಿತರೆ. ಯಾವ ರೀತಿ ಸಾಕ್ತಿದ್ದಾರೆ, ಅದು ಈ ರೀತಿಯಾಗಿ ಒಂದು ಬಹುಮಾನವನ್ನು ಗಳಿಸೋಕೆ ಕಾರಣ ಏನೋ, ಈ ಹಿಂದಿನ ಶ್ರಮ ಏನೋ ಅಂತೇಳಿ ಅವರಿಂದ ತಿಳಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಬರ್ತಕ್ಕಂಥ ಯೂಟ್ಯೂಬ್ನವರಿಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಜೊತೆಗೆ ಈ ಒಂದು ಸಿಪಾಯಿಯ ವಿಡಿಯೋವನ್ನು ಅವರ ಸ್ವಗ್ರಾಮದಲ್ಲೇ ಮಾಡಿ ಅಂತ ಹೇಳ್ಕಳ್ತಂಥ ಲಕ್ಷಾಂತರ ಸಿಪಾಯಿ ಅಭಿಮಾನಿಗಳ ಸಹಿತ ನಿಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತಿದ್ದೇನೆ. ಈ ಸಿಪಾಯಿಯನ್ನು ನಾವು ಹಳೇಬೀಡಿನಲ್ಲಿ ಒಬ್ಬ ರೈತರ ಹತ್ರ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ಸುಮಾರು ಒಂದು 6-7 ವರ್ಷಗಳು ಆಗಿದೆ ಸಿಪಾಯಿ ತಂದು. ನಾವು ಸಿಪಾಯಿಯನ್ನು ತಂದಾಗ ಮೊದಲಿಗೆ ಗನ್ಯ ಜೊತೆ ಜೋಡಿ ಮಾಡಿ 3 ಬಾರಿ ಬಿಡದೇ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ. ಅದಾದ ನಂತರ ಗಗನ್ ಜೊತೆ ಜೋಡಿ ಮಾಡಿ 3 ಬಾರಿ ಕೂಡ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ. ಈಗ ಒಂದು ತಿಂಗಳ ಹಿಂದೆ ಅರ್ಕಲ್ಗೂಡಿನಲ್ಲಿ ಮತ್ತು ತರೀಕೆರೆಯಲ್ಲಿ 7 ಕೋಟಿ ಗೋಳಿ ಜೊತೆಗೂಡಿಸಿ ಅಲ್ಲೂ ಕೂಡ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂಥ ಸಿಪಾಯಿ ಇಡೀ ರಾಜ್ಯದಲ್ಲೇ ಲಕ್ಷಾಂತರ ಅಭಿಮಾನಿಗಳನ್ನು ಹುಟ್ಟಾಕಿರ್ತಕ್ಕಂಥ ಹಳ್ಳಿಕಾರ್ ಜೋಡಿ ಇದು. ಹಳ್ಳಿಕಾರ್ ಅಂದರೆ ಪ್ಯೂರ್ ಹಳ್ಳಿಕಾರ್ ಇದು. ಈ ಒಂದು ಸಿಪಾಯಿಯ ಒಂದು ಆಗಮನದಿಂದ ನಮ್ಮ ತೇಗೂರು ಗ್ರಾಮ ಇಡೀ ರಾಜ್ಯದಲ್ಲಿ ಈ ಸಿಪಾಯಿ ನಮ್ಮ ತೇಗೂರು ಗ್ರಾಮಕ್ಕೆ ಒಂದು ಹೆಸರನ್ನು ಮಾಡಿಕೊಟ್ಟಿದೆ. ಪ್ರತಿಯೊಂದು ಹಳ್ಳಿಕಾರಿಗೆ ಒಂದು ಸಾಕಬೇಕಾದ್ರೆ ಇವತ್ತು ಒಂದು ಹಳ್ಳಿಕಾರನ್ನ ಮಜಬೂತವಾಗಿ ಸಾಕಬೇಕು ಮತ್ತು ರೈಸ್ನಲ್ಲಿ ಹೊಡಿಬೇಕು ಅಂತಂದರೆ ಒಂದು ದಿನಕ್ಕೆ ಸುಮಾರು 500 ರೂಗಳ ಖರ್ಚು ವೆಚ್ಚ ಆಗ್ತದೆ ಸಾಮಾನ್ಯವಾಗಿ. ಆದರೆ ರೈತ ಅದಕ್ಕೆ ಯಾವುದಕ್ಕೂ ಚಿಂತೆ ಮಾಡ್ದಂಗೆ ಹಳ್ಳಿಕಾರು ಅಂದರೆ ರೈತನಿಗೊಂದು ಪ್ರೀತಿ. ಇಡೀ ರಾಜ್ಯದಲ್ಲಿ ನಮ್ಮ ತೇಗೂರು ಗ್ರಾಮದಲ್ಲೇ ಮಾತ್ರಲ್ಲ, ಇಡೀ ಕರ್ನಾಟಕದಲ್ಲಿ ಈ ಸಿಪಾಯಿ ಓನರು ಕುಮಾರ್ ಅಂತೇಳಿ ಇವರು ಹಳ್ಳಿಕಾರು ಅಂದರೆ ಇಡೀ ರಾಜ್ಯದಲ್ಲಿ. ಮತ್ತು ನಾವು ಹಲವಾರು ಎತ್ತಿನ ಜಾತ್ರೆಗಳನ್ನ ನೋಡಿದಾಗ ಗೊತ್ತಾಗ್ತದೆ ರೈತರುಗಳು ಹಳ್ಳಿಕಾರನ್ನ ಯಾವ ರೀತಿ ಪ್ರೀತಿ ಮಾಡ್ತಾರೆ ಅಂತ. ಮೊನ್ನೆ ಕೂಡ ನಮ್ಮ ಸಿದ್ಧಗಂಗೆ ಮಠದಲ್ಲಿ ನಾವು ಆ ಜಾತ್ರೆಯನ್ನು ನೋಡ್ಲಿಕ್ಕೆ ಹೋಗಿದ್ವಿ. ಪಾಪ ಹಗಲು ರಾತ್ರಿ ಅನ್ನದಂಗೆ ಅವರಿಗೆ ಉಪವಾಸ ಇದ್ದರೂ ಕೂಡ ಎತ್ತುಗಳಿಗೆ ಉಪವಾಸ ಕೆಡ್ಕೊಂಡಂಗೆ ದಿನಕ್ಕೆ 500 ರೂಪಾಯಿಗೆ ಇನ್ನೂ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭಾಳ ಅಲಂಕಾರವನ್ನು ಮಾಡಿ ಭಾಳ ಪ್ರೀತಿಯಿಂದ ಮನೆ ಮಕ್ಕಳನ್ನು ಕೂಡ ಸಹಿತ ನೋಡ್ಕೊಳ್ಳಲ್ಲ, ಅಷ್ಟು ಅದ್ಭುತವಾಗಿ ನೋಡ್ಕೊತಕ್ಕಂಥ ರೈತರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ವಿಷಯ. ಹಾಗಾಗಿ ಪ್ರತಿ ಬಾರಿ ನಾವು ತೇಗೂರು ಗ್ರಾಮದಲ್ಲಿ ಈ ಒಂದು ಎತ್ತುಗಳ ಒಂದು ಪ್ರೀತಿಯಿಂದ ಹಳ್ಳಿಕಾರ್ ಗಾಡಿ ರೇಸ್ ಕೂಡ ನಡೆಸ್ತೀವಿ. ಈ ಬಾರಿನೂ 13, 14 ಇಟ್ಕೊಂಡಿದ್ದೀವಿ. ಈ ಒಂದು ಎತ್ತಿನ ಗಾಡಿ ರೇಸ್ನ ವಿಚಾರವಾಗಿ
ಭಾಳ ಮುಖ್ಯವಾಗಿ ನಮ್ಮ ತೇಗೂರಿನ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏಕೆಂದರೆ ಅವರೆಲ್ಲರ ಸಹಕಾರದಿಂದ ಇಂಥ ಒಂದು ಅದ್ಭುತವಾದ ಒಂದು ಗಾಡಿ ರೇಸನ್ನು ನಡಲಿಕ್ಕೆ ಮಾತ್ರ ಸಾಧ್ಯ. ನಮಗೆ ಇಡೀ ರಾಜ್ಯದಲ್ಲಿ ತೇಗೂರು ಗ್ರಾಮದಲ್ಲಿ ಎತ್ತುಗಾಡಿ ರೇಸ್ ಅಂತ ಭಾಳ ಪ್ರಸಿದ್ಧಿ. ಇಲ್ಲಿಗೆ 2 ಬಾರಿ ಸೆನ್ಸರ್ ಮೂಲಕ ಯಾವುದೇ ರಾಸುಗಳಿಗೆ ಅನ್ಯಾಯ ಆಗಬಾರ್ದು, ಎಲ್ಲ ರಾಸುಗಳನ್ನು ಒಂದು ಕ್ರೀಡಾಭಿಮಾನದಿಂದ ನೋಡ್ತಕ್ಕಂಥ ಗ್ರಾಮ ಅಂದರೆ ತೇಗೂರು ಗ್ರಾಮ. ಅದೇ ಸಿಪಾಯಿ ಇರ್ಬೋದು, ಒಂಟಿ ಸಲಗ ಇರ್ಬೋದು, ಗಗನ್ ಇರ್ಬೋದು, ಯಾವುದೇ ರಾಸುಗಳು ಬಂದರೂ ಸಹಿತ ಒಬ್ಬ ಕ್ರೀಡಾಭಿಮಾನಿಗಳಿಗೆ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು ಅಂತೇಳಿ ಮಂಗಳೂರಿನಲ್ಲಿ ನೋಡ್ಕೊಂಬಂದಂಥ ಸೆನ್ಸರ್ನ ಅಳವಡಿಸಿ, ಈ ಬಾರಿನ ಸೆನ್ಸರ್ನ ಅಳವಡಿಸಿ ಇಡೀ ರಾಜ್ಯದಲ್ಲಿ ಭಾಳ ನ್ಯಾಯಯುತ ಗಾಡಿ ರೇಸ್ ನಡೆಸ್ತಕ್ಕಂಥದ್ದು ಅಂದ್ರೆ ಅದು ತೇಗೂರು ಗ್ರಾಮ. ಈ ಬಾರಿನ ಕೂಡ ಈ ನಿಮ್ಮ ಯೂಟ್ಯೂಬ್ ಮೂಲಕ ಇಡೀ ರಾಜ್ಯದ ಹಳ್ಳಿಕಾರ್ ರೈತರಿಗೆ ಮತ್ತು ಗಾಡಿ ರೇಸ್ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೇ ಏಪ್ರಿಲ್ 13, 14 ಗಾಡಿ ರೇಸ್ ಇಟ್ಕೊಂಡಿದ್ದೀವಿ. ತುಂಬ ವ್ಯವಸ್ಥಿತವಾಗಿ ಗಾಡಿ ರೇಸ್ ನಡೆಸ್ತೀವಿ. ಶುದ್ಧ ಹಳ್ಳಿಕಾರ್ ಜೋಡಿ ಇದು, ಯಾವುದೇ ಗೋಳಿ ಜೋಡಿ ಮಾಡೋಂಗಿಲ್ಲ, ವ್ಯವಸ್ಥಿತವಾಗಿ ನಡೆಸ್ತೀವಿ. ಮತ್ತು ಊಟದ ವ್ಯವಸ್ಥೆ ಬಂದಂಥರಿಗೆ ಹಗಲು ರಾತ್ರಿ ಅನ್ನೋದೇ ಊಟದ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಆ ಊಟದ ವ್ಯವಸ್ಥೆ ಅವ್ಯವಸ್ಥೆ ಆಗಬಾರ್ದು ಅಂತೇಳಿ ಈ ಬಾರಿ ಟೇಬಲ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೆ. ಯಾಕೆಂದರೆ ಚೆಲ್ಲಾಡಬಾರ್ದು, ರೈತರು ಒಂದೊಂದು ಅನ್ನಕ್ಕೂ ಒಂದು ಬೆಲೆ ಇದೆ, ರೈತರು ದುಡ್ದು ಬೆಳೀತಕ್ಕಂಥ ಅಕ್ಕಿಗೆ. ಹಾಗಾಗಿ ಚೆಲ್ಲಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಕೋನ ವ್ಯವಸ್ಥಿತವಾಗಿ ಟೇಬಲ್ ಮೂಲಕ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲ ರೈತ ಬಾಂಧವರು ಈ ಒಂದು ಏಪ್ರಿಲ್ 13, 14 ಈ ನಮ್ಮ ತೇಗೂರು ಎತ್ತಿನ ಗಾಡಿ ರೇಸ್ನಲ್ಲಿ ಭಾಗವಹಿಸಿ ನಿಮ್ಮ ಅಭಿಮಾನವನ್ನು ತೋರಿಸಿ ಅಂತ ನಿಮ್ಮ ಯೂಟ್ಯೂಬ್ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ. ಹಳ್ಳಿಕಾರ್ ಅಂದರೆ ಇಡೀ ರೈತರ ಒಂದು ಪ್ರೀತಿಯ ಒಂದು ಅದು ಎತ್ತು, ಅದು ಪ್ರೀತಿಯ ಬಸವ ಹಳ್ಳಿಕಾರ್ ಅಂತಂದರೆ. ಹಳ್ಳಿಕಾರನ್ನೇ ಇಡೀ ರಾಜ್ಯದ ರೈತ ಇಷ್ಟಪಡೋದು, ಪ್ರೀತಿ ಮಾಡೋದು, ಹಳ್ಳಿಕಾರ್ ಮೂಲಕನೇ ಬೇಸಾಯ ಕೂಡ ಮಾಡೋದು. ಹಾಗಾಗಿ ಹಳ್ಳಿಕಾರಿಗೆ ಯಾವತ್ತೂ ನಮ್ಮ ರೈತರ ಪರವಾಗಿ ಜೈವಾಗಲಿ, ಹಳ್ಳಿಕಾರ್ ಬಸವಣ್ಣ ಯಾವಾಗಲೂ ಚೆನ್ನಾಗಿರಲಿ ಅಂತ ನಿಮ್ಮ ಯೂಟ್ಯೂಬ್ ಮೂಲಕ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು ಸರ್. ಸ್ನೇಹಿತರೆ, ನೋಡಿದ್ರಲ್ಲ, ಇವರು ಹಳ್ಳಿಕಾರ್ ಮೇಲೆ ತುಂಬ ಆತ್ಮೀಯ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಈ ಗ್ರಾಮದ ಜನ ನೀವು ನಂಬಲೇಬೇಕಾಗುತ್ತೆ, ತುಂಬ ಹಳ್ಳಿಕಾರನ್ನ ಕಟ್ತಾರೆ, ಎತ್ತಿನ ಗಾಡಿ ರೇಸಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ತಮ್ಮ ಮನೆಗಳಿಂದ ಎತ್ತಿನ ಗಾಡಿ ರೇಸಿಗೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಇವರು ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡೋಗಿ ಎತ್ತಿನ ಗಾಡಿಯಲ್ಲಿ ಭಾಗವಹಿಸಿರೋ ಮೂಲಕ ಹಳ್ಳಿಕಾರ್ನ ಉಳಿವಿಗೆ ಕೈ ಜೋಡಿಸಿದ್ದಾರೆ. ಸ್ನೇಹಿತರೆ, ಅಂದರೆ ಚಿಕ್ಕಮಗಳೂರು ಜಿಲ್ಲೆ ತೇಗೂರಿನಲ್ಲಿ ನಡೆಯುವ ಎತ್ತಿನ ಗಾಡಿ ರೇಸು ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡೆದಿದೆ, ಜಮಾನ್ದಿಂದನೂ ಪ್ರಸಿದ್ಧಿ ಪಡೆದಿದೆ. ಅದನ್ನು ಇವರು ಸ್ನೇಹಿತರೆ ಹೇಳಿದರು. ನೋಡಿ, ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 13, 14, 2024ರಂದು ಚಿಕ್ಕಮಗಳೂರು ಜಿಲ್ಲೆ ತೇಗೂರಿನಲ್ಲಿ ಹೆಸರಾಂತ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಇದೆ ಸ್ನೇಹಿತರೆ. ಇವರು ಹಳ್ಳಿಕಾರ್ಗಳಿಗೆ ಮಾತ್ರ ಇದೆ. ದಯವಿಟ್ಟು ಎಲ್ಲರೂ ಆಗಮಿಸಿ ಇವ್ರ ಊರಲ್ಲಿ ನಡೆಯುವಂಥ ರೇಸಿಗೆ ಪಾಲ್ಗೊಂಡು ಅದನ್ನು ಸಕ್ಸಸ್ಫುಲ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಂ ಸರ್, ಹೇಳಿ. ಈ ಒಂದು ಸಿಪಾಯಿಗೆ ಈಗ ಒಂದು ಕಾರಿನ ಬೆಲೆ 5 ಲಕ್ಷ, ಹೌದು ಸರ್, ಶೋರೂಮ್ ರೇಟ್ 8 ಲಕ್ಷ, 4 ಲಕ್ಷ. ಸಿಪಾಯಿನ ಇವತ್ತು ಕೂಡ 14ರಿಂದ 15 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ. ಆದರೆ ಈ ಸಿಪಾಯಿ ಒಡೆಗೆ ನಮ್ಮ ಕುಮಾರ್ ಯಾವುದೇ ಕಾರಣಕ್ಕೂ ಈ ಎತ್ತನ್ನು ಮಾರ್ತಕ್ಕಂಥ ಒಂದು ಮನಸ್ಸಿಲ್ಲ ಅವರಿಗೆ. ಕೊನೆವರೆಗೂ ಈ ಎತ್ತು ಇವ್ರ ಜೊತೆಲೇ ಇರಬೇಕು ಅಂತದ್ದು ಅವ್ರದ್ದು ಒಂದು ಅಭಿಮಾನ ಅವ್ರದ್ದು. ಹಂಗಾಗಿ ಇಡೀ ರಾಜ್ಯದಲ್ಲಿ ಹಳ್ಳಿಕಾರನ ಎಲ್ಲ ರೈತರು ಪ್ರೀತಿಸಿ ಅಂತ ಕೇಳ್ಕೊತಿದ್ದೇನೆ. ಇವರು ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಗಜೇಂದ್ರ ಅವರು. ಇವರು ನಮಸ್ತೆ ಸರ್. ನಮಸ್ತೆ. ಮೊದಲನೇದಾಗಿ ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ತುಂಬ ಅಭಿಮಾನಿಗಳು ಸೇರ್ಪಡೆ ಆಗಲಿ ಅಂತೇಳಿ ಆಶಿಸ್ತಾ, ನಮ್ಮದು ತೇಗೂರು, ಚಿಕ್ಕಮಗಳೂರು ತಾಲೂಕು ತೇಗೂರಲ್ಲಿ ಆಂಜನೇಯ ಸ್ವಾಮಿ ಒಂದು ಪವಾಡ ನಡೆಯುತ್ತೆ. ಆಂಜನೇಯ ಸ್ವಾಮಿ ದೇವರು ಅಂದರೆ ಎಲ್ಲರಿಗೂ ಗೊತ್ತಿದೆ. ಆ ಥರ ಒಂದು ಪವಾಡ ನಡೆಯುತ್ತೆ. ಆ ಆಂಜನೇಯ ಸ್ವಾಮಿ ಹೆಸರಲ್ಲಿ ಮಾರುತಿ ಯುವಕ ಸಂಘ ಅಂತ ನಾವು ಎತ್ತಿನಗಾಡಿ ರೇಸ್ನ ಇಲ್ಲಿವರೆಗೆ ನಡ್ಸ್ಕೊಂಬಂದಿದ್ದೀವಿ. ಈ ವರ್ಷಕ್ಕೆ ಅದು 19ನೇ ವರ್ಷದ ಎತ್ತಿನಗಾಡಿ ಸ್ಪರ್ಧೆ. ಅದು ಈ ವರ್ಷ 19 ವರ್ಷ ಆಗಿದೆ, 20ನೇ ವರ್ಷದ ನಡೆಸ್ತಿರೋದು. ಭಾಳ ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ನಮ್ಮ ಅಣ್ಣವ್ರು ಹೇಳ್ದಂಗೆ ಈ ವರ್ಷ ಬಂದಂಥ ಪ್ರತಿಯೊಂದು ನೋಡುಗರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಅಂದರೆ ಇಲ್ಲಿವರೆಗೆ ಏನು ಮಾಡ್ತಾಯಿದ್ವು ಅಂದರೆ ಬಫೆ ಸಿಸ್ಟಮ್ ಇತ್ತು ಊಟ. ಈಗ ಒಂದು ಟೇಬಲ್ ವ್ಯವಸ್ಥೆ ಮಾಡಿ, ಕುರ್ಚಿ, ಟೇಬಲ್ಲು ಮತ್ತು ಕೂರ್ಲಿಕ್ಕೆ ಬ್ಯಾರಿಗೇಟು ಸಹ ಇರುತ್ತೆ ಸುತ್ತಮುತ್ತ. ಈಗ ಮಂಗಳೂರು ಸೈಡಲ್ಲಿ ಕಂಬಳ ಯಾವ ಥರ ನೋಡ್ತಾರೆ ಜನ ಕೂತ್ಕೊಂಡು, ಆ ಥರಕ್ಕೆ ಆರಾಮಾಗಿ ಮನೆ ಮಕ್ಕಳೆಲ್ಲ ಕೂತ್ಕೊಂಡು ನಮ್ಮದೊಂದು ಎತ್ತಿನ ಗಾಡಿ ವೀಕ್ಷಣೆ ಮಾಡ್ಬೋದು. ಮತ್ತು ನಿಮಗೆಲ್ಲ ಹೇಳೋದಕ್ಕೆ ಏನು ಬಯಸ್ತೀನಿ ಅಂದರೆ, ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಾವೇ ಸೆನ್ಸಾರ್ನ ಅಳವಡಿಕೆ ಮಾಡಿದ್ದು. ಮೊದಲೆಲ್ಲ ನೀವು ಕೋಣದ ರೇಸಲ್ಲಿ ನೋಡ್ತಾಯಿದ್ರಿ ಅದನ್ನು. ನಮ್ಮಲ್ಲಿ ಒಬ್ಬ ರೈತರಿಗೆ ಮೋಸ ಆಗುತ್ತೆ, ಒಬ್ಬನಿಗೆ ಇನ್ನೊಂದು ಆಗುತ್ತೆ ಅಂತ ಹೇಳ್ತಾಯಿದ್ರು ಬಂದು. ನಾವು ಇಷ್ಟೊಂದೆಲ್ಲ ಖರ್ಚು ಮಾಡ್ತೀವಿ ಅಂತೇಳಿ ಆ ಸೆನ್ಸಾರ್ನ ನಮಗೆ ಯಾವ ಥರ ಬೇಕು ಆ ಥರ ಅಳವಡಿಕೆ ಮಾಡ್ಕೊಂಡು ಇವತ್ತಿಗೆ ಮಾಡಿದರೆ 3ನೇ ವರ್ಷದ್ದು. 3 ವರ್ಷನೂ ಅವರು ತುಂಬ ಉನ್ನತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಇನ್ನು ಸಿಪಾಯಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಸ್ನೇಹಿತನೇ ಅವನು. ಹಳೆಬೀಡಿಂದ ತಂದಿದ್ವಿ ನಾವು. ತುಂಬ ಚೆನ್ನಾಗಿ ನಮಗೆ ಹಳ್ಳಿಕಾರ್ ಎತ್ತುಗಳ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಅದು ಎಷ್ಟು ಲಕ್ಷಕ್ಕೆ ಕೇಳಿದ್ರು ಕೊಡೋ ಮನಸ್ಸಿಲ್ಲ ಇವನಿಗೆ. ಸಾಕ್ತದೇನೆ ಬಸವಣ್ಣ ಅವನಿಗೂ ಒಳ್ಳೇದು ಮಾಡಲಿ. ಇದ್ರ ಜೊತೆ ಒಂದು 7-8 ಎತ್ತು ಓಡಿದಾವೆ ಇಷ್ಟೊತ್ತಿಗೆ.
ಅವು ಎಷ್ಟೋ ಎತ್ತುಗಳು ಪಾಪ ಭಗವಂತನ ಪಾದ ಸೇರಿದ್ದಾವೆ. ಯಾಕೆ ನಾವು ರಾಯಸ್ ಮುಗ್ದಿರುತ್ತೆ ಅಷ್ಟಕ್ಕೆ, ಇದ್ರದ್ದು ರಾಯಸ್ ಇನ್ನೂ ಬೆಳಗಲಿ, ಅವನ ಹೆಸರು ರಾಜ್ಯದಂತೆ ಇನ್ನೂ ಆಗಲಿ. ಮತ್ತು ಇವತ್ತು ನೀವು ನೋಡ್ತಾ ಇದ್ದೀರಾ, ಈ ಮಳೆ ಬೆಳೆಗೆ ರೈತ ಉಳಿಯೋದೇ ಕಷ್ಟ ಐತೆ ಭೂಮಿ ಮೇಲೆ. ಅಂತಂದ್ರೆ ಇದನ್ನೆಲ್ಲ ಶೋಕಿ ಮಾಡ್ಕೊಂಡು ಕಷ್ಟ. ಈಗ ನಮ್ಮ ಬ್ರದರ್ ಹೇಳ್ದಂಗೆ ಎಲ್ಲ ಜಾತ್ರೆಗಳಲ್ಲಿ ನೋಡಿದರೆ ಏನು ರೈತರುಗಳದು ಅದು ಅಭಿಮಾನ ಅಂದರೆ ಹೇಳಂಗಿಲ್ಲ. ಅದು ಅವರು ಸಹ ಅಂಥ ಹಾಸಿಗೆ ಮೇಲೆ ಮಲಗಲ್ಲ, ಅಂಥ ಹಾಸಿಗೆ ರೆಡಿ ಮಾಡಿ ಶಾಮಿಯಾನ ಹಾಕಿ ಪೆಂಡಲ್ಗಳು ಹಾಕಿ ರಾತ್ರಿ ಆಗಲೂ ಅವ್ರ ಜೊತೆ ಮಲ್ಕೊಂಡು ಅವ್ನು ನೋಡಿದರೆ ಒಂದು ನೊಣ ಕೂತ್ರು ಸಹ ಕೆಳಗೆ ಜಾರಂಗಿರ್ತವೆ ದನಗಳು, ಹಳ್ಳಿಕಾರು ಅಂದರೆ. ಹಂಗಾಗಿ ರೈತರುಗಳಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ. ಎಲ್ಲ ಎತ್ತಿನ ಗಾಡಿ ಪ್ರೇಮಿಗಳು ಏಪ್ರಿಲ್ 13, 14 ತೇಗೂರಿಗೆ ಬನ್ನಿ ಅಂತ ಆಹ್ವಾನ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಸರ್ ನಿಮ್ಮ ಹೆಸರು? ಮನು. ಸರ್, ನೀವು ಸಿಪಾಯಿ ಅಭಿಮಾನಿ ಅಂತ ಹೆಮ್ಮೆಯಿಂದ ಪರಿಚಯ ಮಾಡಿಕೊಟ್ರು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಅಖಾಡದಲ್ಲಿ ಇದ್ರ ಮುಂದೆ ಓಡೋ ಅಂತ ಎತ್ತೆ ಸರಿಸಾಟಿನೇ ಯಾವುದೂ ಇಲ್ಲ. ಮೊನ್ನೆ ಒಂದು ತರೀಕೆರೆ ರೇಸಲ್ಲಿ ನಗ ಮುರಿದೋಯ್ತು, ಒಂದೇ ಎತ್ತು ಎಂಡಿಂಗ್ ತನಕ ಒತ್ಕೊಂಬಂದು ಗಾಡಿಗೆ. ಆ ರೀತಿ ಬಹಳ ಹೆಸರಿದೆ, ಸಿಪಾಯಿ ಒಂದೇ ತರುತ್ತೆ ಅಂತ ತುಂಬಾ ಲಕ್ಷಾಂತರ ಜನ ಮಾತಾಡ್ತಾರೆ. ಹೌದು, ಅದ್ರ ಬಗ್ಗೆ 2 ಮಾತಿಲ್ಲ. ಯಾಕೆಂದ್ರೆ ನೋಡಿದರೆ ಮಾತಾಡೋಕ್ಕಾಗೋದು, ಹಿಂದೆ ಯಾರು ಮಾತಾಡೋಕ್ಕಾಗಲ್ಲ. ಈ ತೇಗೂರಿನ ಜನತೆ, ಈ ಆಂಜನೇಯ ಸ್ವಾಮಿ ಈ ಕೃಪೆ ಸಿಪಾಯಿ ಮೇಲೆ ಯಾವತ್ತೂ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತಾರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.